ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯ 25ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. 10 ಜನ ಕನ್ನಿಕೆಯರ ಕುರಿತಾಗಿ ಅದರಲ್ಲಿ ಬರೆಯಲ್ಪಟ್ಟಿದೆ. ಕ್ರಿಸ್ತನ ಎರಡನೇ ಬರುಣದಲ್ಲಿ ಯಾರೆಲ್ಲ ಎತ್ತಲ್ಪಡ್ತಾರೆ ಮತ್ತು ಯಾರೆಲ್ಲ ಕೈ ಬಿಡಲ್ಪಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಬೇತೇಲ್ ಎಜಿ ಚರ್ಚ್ನ ಸ್ತ್ರೀಯರು ಅದ್ರ ಬಗ್ಗೆ ಕಿರು ನಾಟಕ ಮಾಡಲಿಕ್ಕಿದ್ದಾರೆ. ಅವ್ರನ್ನೆಲ್ಲ ವೆಲ್ಕಮ್ ಮಾಡುವ. ನಮ್ಮ ಮದಲಿಂಗನಾದ ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾರೆ. ನಾವೆಲ್ಲರೂ ನಮ್ಮನ್ನು ಸಿದ್ಧ ಮಾಡಿಕೊಂಡಿದ್ದೇವೆ. ನೀವೆಲ್ಲರೂ ನಿಮ್ಮನ್ನು ಸಿದ್ಧ ಮಾಡಿದ್ದೀರಾ? ಇಲ್ಲಿ ನಮ್ಮ ಸಿಸ್ಟರ್ ರೀಟಾ ಅವರಿದ್ದಾರೆ. ನಾನು ಅವರನ್ನು ಕೇಳಿ ನೋಡ್ತೇನೆ ರೆಡಿ ಆಗಿದ್ದೀರಾ ಅಂತ. ಸಿಸ್ಟರ್ ರೀಟಾ ಸಿಸ್ಟರ್, ಹೇಗಿದ್ದೀರಾ? ನಾನು ಸೌಖ್ಯ ಇದ್ದೇನೆ ಸಿಸ್ಟರ್, ನೀವು ಹೇಗಿದ್ದೀರಿ? ನಾನು ಸೌಖ್ಯ. ನಿಮಗೊಂದು ವಿಷಯ ಗೊತ್ತಾ? ಏನು? ನಮ್ಮ ಮದಲಿಂಗನಾದ ಯೇಸು ಸ್ವಾಮಿ ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕಾಗಿ ಬೇಗನೆ ಬರ್ತಿದ್ದಾರೆ. ಹೌದಾ? ಹಾ, ನಾವೆಲ್ಲ ರೆಡಿ ಆಗ್ತೇವೆ. ನಾನ್ ಸಿದ್ಧ ಆಗ್ತೇನಪ್ಪ, ನೀವು ಹೋಗಿ ಬೇಗ ಸಿದ್ಧ ಆಗಿ ಬನ್ನಿ. ನಾನು ಪ್ರಾರ್ಥನೆ ಮಾಡಿ ನನ್ನನ್ನು ಸಿದ್ಧ ಮಾಡುತ್ತೇನೆ. ನಿಮ್ಮ ಸಿದ್ಧತೆ ನೀವು ಮಾಡಿ, ನನ್ನ ಸಿದ್ಧತೆ ನಾನ್ ಮಾಡ್ತೇನೆ. ಸ್ತೋತ್ರ ಕರ್ತನೆ. ನಮ್ಮ ಮದಲಿಂಗನಾದ ಯೇಸುವೆ, ನೀನು ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಿ ಬೇಗನೆ ಬರ್ತೀರಿ ಸ್ವಾಮಿ. ನಮ್ಮೆಲ್ಲರನ್ನು ಸಿದ್ಧ ಮಾಡುವಂತೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಲೋಕದ ಯಾವ ಕಳಂಕವೂ ನಮ್ಮನ್ನು ಮುಟ್ಟದ ಹಾಗೆ ನಮ್ಮನ್ನು ಕಾಪಾಡು ಸ್ವಾಮಿ. ನಾವೆಲ್ಲರೂ ಎಚ್ಚರವಾಗಿರಲಿಕ್ಕೆ, ಮದಲಿಂಗನನ್ನು ಸಂಧಿಸುವುದಕ್ಕೆ ಸಿದ್ಧರಾಗಿರುವುದಕ್ಕೆ ನಿನ್ನ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ರೀಟಾ ಸಿಸ್ಟರ್, ನಾನು ಪ್ರಾರ್ಥನೆ ಮಾಡಿ ನನ್ನನ್ನು ಸಿದ್ಧ ಮಾಡಿ ಬಂದಿದ್ದೇನೆ. ನೀವೇನು ಪಾರ್ಲರಿಗೆ ಹೋಗಿ ರೆಡಿ ಆದ ಹಾಗೆ ಕಾಣ್ತಿದ್ದೀರಿ? ನಾನು ಪಾರ್ಲರಿಗೆ ಹೋಗಿ ಎಲ್ಲ ರೆಡಿ ಆಗಲಿಲ್ಲ. ಪ್ರೇಮ ಮೆಡಿಕಲ್ ಅಲ್ಲಿ ಇಂಪೋರ್ಟೆಡ್ ಥಿಂಗ್ಸ್ ಮೇಕಪ್ ಸೆಟ್ ನನಗೋಸ್ಕರ ಸ್ಪೆಷಲ್ ಆಗಿ ಆರ್ಡರ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಬಹಳ ಚೆನ್ನಾಗಿ ಕಾಣ್ತಾ ಇದ್ದೇನೆ. 10,000 ಸೀರೆ ತಗೊಂಡಿದ್ದೇನೆ. ಮದಲಿಂಗ ಬರ್ತಾನೆ, ನಿಮ್ಮನ್ನು ನೋಡುವಾಗ ಇಲ್ಲೇ ಬಿಟ್ಟು ಹೋಗ್ತಾನೆ, ನನ್ನನ್ನು ಆತ್ಮದಲ್ಲೇ ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ಇರಲಿ ಸಿಸ್ಟರ್, ನಿಮಗೆ ಮದಲಿಂಗ ಬರುವಾಗ ಎಣ್ಣೆ ಮತ್ತೆ ದೀಪ ಉಂಟಾ ನಿಮ್ಮ ಕೈಯಲ್ಲಿ? ಸಿದ್ಧ ಮಾಡಿದ್ದೀರಾ? ಎಣ್ಣೆ ಮತ್ತೆ ದೀಪನ? ಮೊಬೈಲ್ ಇದರಲ್ಲಿ ಒಂದು ಬಟನ್ ಒತ್ತಿದ್ರೆ ಸಾಕು, ಇದರಲ್ಲೇ ಬೆಳಕು ಬರ್ತದೆ. ಏನು ಮೊಬೈಲ್ ಅಲ್ಲಿ ದೀಪವಾ? ಇಡೀ ಬೈಬಲ್ಲೇ ಮೊಬೈಲ್ ಅಲ್ಲಿ ಓದ್ತೇವಂತೆ. ಇನ್ನು ಆ ಪವಿತ್ರಾತ್ಮನ ಬೆಳಕಿಡಲಿಕ್ಕೆ ಸಾಧ್ಯ ಇಲ್ವಾ? ಅದೆಲ್ಲ ಇರ್ಲಿ ಸಿಸ್ಟರ್, ಮದಲಿಂಗ ಬರುವಾಗ ನೀವು ಈಗೆಲ್ಲ ಮಾಡ್ತಾ ಕೂತ್ರೆ ನಿಮ್ಮನ್ನು ಕೈ ಬಿಡ್ತಾರೆ. ನಾವೆಲ್ಲ ಮದಲಿಂಗನ ಜೊತೆಗೆ ಹೋಗಿ ಬಿಡ್ತೇವೆ. ನಮ್ಮನ್ನು ಕೈ ಬಿಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಬೇಕಾದ್ರೆ ನಿಮ್ಮನ್ನು ಹೋಗಿ ರೆಡಿಯಾಗಿ ಬನ್ನಿ, ಆಯ್ತಾ? ಆಯ್ತಾಯ್ತು. ಸಿಸ್ಟರ್ಸ್, ಇವತ್ತು ಬೆಳಿಗ್ಗೆ ಪಾಸ್ಟರ್ ಅಂತ್ಯಕಾಲದ ಮೆಸೇಜ್ ಕೊಡುವಾಗ ಅದು ನಮ್ಮೊಬ್ಬೊಬ್ಬರ ಜೀವಿತವನ್ನೇ ಬಿಚ್ಚಿಡ್ತಾ ಇತ್ತಲ್ಲ? ಹೌದು ಸಿಸ್ಟರ್, ನಮ್ಮೊಂದಿಗೆ ದೇವರು ಮಾತಾಡಿದಾಗಿತ್ತು. ಶುಭ ಸಿಸ್ಟರ್, ಇವತ್ತು ಪಾಸ್ಟರ್ ಅಂತ್ಯಕಾಲದ ಮೆಸೇಜ್ ಕೊಡುವಾಗ ಅದು ನಮ್ಮ ಜೀವಿತವನ್ನೇ ತೋರಿಸ್ತಾ ಇತ್ತಲ್ಲ? ಹೌದು, ಭಾರಿ ಒಳ್ಳೇದಿತ್ತು. ಅಭಿಷೇಕದ ಮಳೆ ಇದ್ದು ಬಂದಾಗಿತ್ತು. ನಾನು ಅದನ್ನೇ ಕೇಳಿದ್ದು, ನಮ್ಮೊಬ್ಬೊಬ್ಬರ ಸಂಗಡ ಮಾತಾಡಿದಾಗಿತ್ತು. ಯಾರು ಕೇಳಿದ್ದಾರೆ? ನಾನು ಒಂಚೂರು ಸಹ ಕೇಳಲಿಲ್ಲ. ನಾನು ಮೊಬೈಲಲ್ಲೇ ಇದ್ದದ್ದು. ಯಾರಿಗೆ ಬೇಕು ಇವರದ್ದು ಮೆಸೇಜ್? ನಾನು ಮೊಬೈಲಲ್ಲೇ ಇದ್ದದ್ದು. ಸಿಸ್ಟರ್ಸ್, ಇವತ್ತು ನಾವೆಲ್ಲ ಫ್ರೀ ಇದ್ದೇವಲ್ಲ, ಹಾಗಾಗಿ ಯೇಸು ಸ್ವಾಮಿಯ ಕುರಿತಾದ ಶುಭ ಸಮಾಚಾರವನ್ನು ಸುವಾರ್ತೆ ತಿಳಿಸ್ತಾ ಹೋಗುವ, ಆಯ್ತಾ? ಆಯ್ತು ಸಿಸ್ಟರ್. ಶುಭ ಸಿಸ್ಟರ್, ಇವತ್ತು ನೀವು ಸಹ ನಮ್ಮೊಟ್ಟಿಗೆ ಸುವಾರ್ತೆ ಸಾರಲಿಕ್ಕೆ ಬರ್ತಿದ್ದೀರಲ್ಲ? ಹೋಗಿ, ನನಗೆ ಒಂಚೂರು ಕೆಲಸ ಉಂಟು. ನೀವು ಮುಂದೆ ಹೋಗಿ, ನಾನು ಬರ್ತೇನೆ. ಒಂಚೂರು ಕೆಲಸ ಉಂಟು. ಆಯ್ತು, ಓಕೆ ಸಿಸ್ಟರ್. ಹಲೋ ಮಧು, ಬೇಗ ಬಾ ಆಯ್ತಾ? ನಮಗೆ ಅವರೆಲ್ಲ ಸುವಾರ್ತೆ ಸಾರಲಿಕ್ಕೆ ಹೋಗ್ತಾರಂತೆ. ನಾವು ಹೋಗುದು ಬೇಡ. ನಾವು ಮಲ್ಪೆ ಬೀಚ್, ಸೀವಾಕ್, ಕಾಪು ಎಲ್ಲ ಕಡೆ ಹೋಗಿ ಬರುವ, ಆಯ್ತಾ? ಅವರು ಯಾರಿಗೆ ಬೇಕು ಸುವಾರ್ತೆ ಸಾರಿ ಮತ್ತೆ ಪೆಟ್ಟೆಲ್ಲ ಬಿಡುವ ಕೆಲಸ. ನಾವು ಈಗ ಬರ್ತೇನೆ ಹೇಳಿದೆ, ನೀನು ನಾವು ಹೋಗುವ, ಆಯ್ತಾ? ಬೇಗ ಬಾ ಆಯ್ತಾ?
ನಮಸ್ಕಾರ ಬ್ರದರ್, ಹೇಗಿದ್ದೀರಿ ಬ್ರದರ್? ಇವತ್ತು ನಾನು ನಿಮಗೆ ಒಂದು ಶುಭ ಸಮಾಚಾರವನ್ನು ತಿಳಿಸ್ತೇನೆ. ನಮ್ಮ ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾರೆ. ಹಾಗಾಗಿ ನೀವು ಯೇಸು ಸ್ವಾಮಿಯನ್ನು ನಂಬಿದರೆ ನಿಮಗೆ ಅವರು ನಿಮ್ಮನ್ನು ಪ್ರೀತಿ ಮಾಡುವಂಥ ದೇವರಾಗಿದ್ದಾರೆ. ಅವರನ್ನು ನೀವು ನಂಬಬೇಕು. ನಂಬಿದಾಗ ನಿಮಗೆ ನಿತ್ಯ ಜೀವ ಸಿಗ್ತದೆ. ಆಗ ಯೇಸು ಸ್ವಾಮಿ ಬರುವಾಗ ನಮ್ಮೆಲ್ಲರನ್ನೂ ಸಹ ಕರೆದುಕೊಂಡು ಹೋಗುವಂಥ ದೇವರಾಗಿದ್ದಾನೆ. ಹಾಗಾಗಿ ನಾನೀಗ ನಿಮಗೆ ಒಂದು ಕರಪತ್ರ ಕೊಡ್ತೇನೆ. ಆ ಕರಪತ್ರವನ್ನು ನೀವು ತೆಗೆದುಕೊಂಡು ಓದಬೇಕು ಮತ್ತು ಓದಿ ಆದಮೇಲೆ ನಿಮ್ಮ ಸ್ನೇಹಿತರಿಗೂ ಇದನ್ನೆಲ್ಲ ಹಂಚಿ, ಆಯ್ತಾ? ತೆಕ್ಕೊಳ್ಳಿ ಬ್ರದರ್. ನಮ್ಮ ಊರಿಗೆ ಮತಾಂತರ ಮಾಡಲಿಕ್ಕೆ ಬಂದವರು, ಇವರನ್ನು ಬಿಡಬಾರ್ದು, ಹೊಡೆಯಿರಿ ಇವರಿಗೆ. ಅಯ್ಯೋ ಯೇಸುವೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇಂಥ ಮತಾಂತರ ಮಾಡಲಿಕ್ಕೆ ಬರುವವರನ್ನು ಯಾವತ್ತೂ ಕೂಡ ಬಿಡಬಾರ್ದು. ಜಾಗ್ರತೆಯನ್ನು ನೋಡಿಕೊಳ್ಳಿ. ಅಯ್ಯೋ, ಸುವಾರ್ತೆ ಸಾರಲಿಕ್ಕೆ ಇಷ್ಟೊಂದು ಕಷ್ಟವಾ? ಇಲ್ಲ ಸಿಸ್ಟರ್, ಸುವಾರ್ತೆ ಸಾರುವುದು ಇಷ್ಟು ಕಷ್ಟ ಅಂತೇಳಿ ನಾವು ಯಾವಾಗಲೂ ನೆನೆಸಬಾರ್ದು. ಯಾಕಂತೇಳಿದರೆ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಎಷ್ಟೊಂದು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ದೇವರ ವಾಕ್ಯದಲ್ಲಿ ಹೇಳ್ತದೆ 2 ತಿಮೋತಿ 4:5 ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಕ್ಷಮೆಯನ್ನು ತಾಳಿಕೋ, ಸೌಹಾರ್ದಿಕನ ಕೆಲಸವನ್ನು ಮಾಡು, ನಿನಗೆ ಮಾಡಿದ ಸೇವೆಯನ್ನು ಯಾವ ದೋಷವಿಲ್ಲದೆ ಅದನ್ನು ಮಾಡಬೇಕು ಅಂತೇಳಿ ದೇವರ ವಾಕ್ಯ ನಮಗೆ ಹೇಳುವಾಗ ನಮ್ಮ ಮುಂದೆ ಇಷ್ಟೊಂದು ದೊಡ್ಡ ಲೋಕ ಉಂಟು. ನಮಗೆ ಈ ಊರಲ್ಲಿ ಒಂದು ಕಷ್ಟ ಆದರೆ ಏನಾಯಿತು, ನಾವು ಪಕ್ಕದೂರಿಗೆ ಹೋಗಿ ಸುವಾರ್ತೆಯನ್ನು ಸಾರುವ. ಆಯ್ತು ಸಿಸ್ಟರ್, ನಮ್ಮ ಬೇರೆ ಊರಿಗೆ ಹೋಗುವ ನಾವು. ಓಕೆ ಸಿಸ್ಟರ್. ಓ ಪ್ರೈಸ್ ಲಾರ್ಡ್ ಸುನೀತಾ ಸಿಸ್ಟರ್. ಪ್ರೈಸ್ ಲಾರ್ಡ್ ಸಿಸ್ಟರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹೌದು, ನಾವು ಸೌಖ್ಯ ಇದ್ದೇವೆ ಸಿಸ್ಟರ್. ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾರೆ. ಹಾಗಾಗಿ ನಾವು ಈಗ ಸಿದ್ಧರಾಗಬೇಕಾಗಿದೆ. ಯಾಕಂತೇಳಿದ್ರೆ ನಮ್ಮ ದೇಶದಲ್ಲಿ ಎಷ್ಟೋ ಆತ್ಮಗಳು ನಶಿಸಿ ಹೋಗುತ್ತಾ ಉಂಟು. ಆ ಆತ್ಮಗಳ ರಕ್ಷಣೆಯಾಗಬೇಕು. ಆ ಆತ್ಮಗಳ ರಕ್ಷಣೆಗೋಸ್ಕರ ನಾವು ಪ್ರಾರ್ಥನೆಯನ್ನು ಮಾಡಬೇಕು, ಸುವಾರ್ತೆಯನ್ನು ತಿಳಿಸಬೇಕು. ಯಾಕಂತ ಹೇಳಿದ್ರೆ ನಮ್ಮ ಜೀವಿತದಲ್ಲಿ ನಮ್ಮ ದೇವರು ಎಷ್ಟೊಂದು ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡಿರುವಾಗ ನಾವು ನಮ್ಮ ಯೇಸು ಸ್ವಾಮಿಗೋಸ್ಕರ ಒಂದು ಆತ್ಮವನ್ನಾದರೂ ದೇವರ ಕಡೆಗೆ ನಡೆಸಬೇಕು. ಆತ್ಮಗಳನ್ನು ಸಂಪಾದಿಸುವಂಥ ಭಾರ ನಮಗಿದೆ. ಏನು ಆತ್ಮರಕ್ಷಣೆ ಪ್ರೇಯರ್ ಮಾಡಬೇಕಾ? ಎಲ್ಲಿ ಹೋದ್ರು ಪ್ರೇಯರ್ ಕೇಳಿ ಸಾಕಾಗಿದೆ. ಶುಕ್ರವಾರ ಫಾಸ್ಟಿಂಗ್ ಪ್ರೇಯರಲ್ಲಿ ಅಲ್ಲಿಯೂ ಬರೇ ಪ್ರೇಯರೇ, ಗುರುವಾರ ಲೇಡೀಸ್ ಪ್ರೇಯರೇ ಅಲ್ಲಿಯೂ ಬರೇ ಪ್ರೇಯರೇ. ಕೇಳಿ ಸಾಕಾಗಿದೆ. ಯಾವುದು ಅತಿಯಾಗಿ ಮಾಡಬಾರ್ದು, ಸರಿನಾ? ನನಗೆ ಟೈಮ್ ಆಯಿತು, ಸೀರಿಯಲ್ ಧಾರಾವಾಹಿ ಟೈಮ್ ಆಯಿತು. ಒಂದರ ಮೇಲೊಂದು ಇಂಟ್ರೆಸ್ಟಿಂಗ್ ಧಾರಾವಾಹಿಗಳು. ನಾವು ಹೋಗ್ತೀನಿ, ನೀವು ಮಾಡೋರು ಮಾಡ್ಕೊಳ್ಳಿ. ಅಯ್ಯೋ, ಅತ್ತೆ ಕತೆ ಏನಾಯಿತು, ಅಳಿಯನ ಕತೆ ಏನಾಯಿತು, ಮಾವನ ಕತೆ ಏನಾಯಿತು? ಸಿಸ್ಟರ್, ನಾವೀಗ ಅವರು ಮಾತಾಡಲಿ ಹಾಗೆ ನಾವೀಗ ಸ್ವಲ್ಪ ಹೊತ್ತು ಪ್ರಾರ್ಥನೆಗಳನ್ನು ಆರಾಧನೆಗಳನ್ನು ಮಾಡುತ್ತಾ ದೇವರ ಸನ್ನಿಧಾನದಲ್ಲಿ ಇರುವ. ಕರ್ತನ್ ಬರುವ ದಿನವು ಭಕ್ತರಿಗೆ ಆ ದಿನವು ತುಂಬಾ ಆನಂದವು. ಕರ್ತನ್ ಬರುವ ದಿನವು ಭಕ್ತರಿಗೆ ಆ ದಿನವು ತುಂಬಾ ಆನಂದವು. ಯಾರ್ಯಾರು ಸಿದ್ಧರಾಗಲಿಲ್ಲವೋ ಆ ದಿನವು ತುಂಬಾ ದುಃಖಕರವು. ಯಾರ್ಯಾರು ಸಿದ್ಧರಾಗಲಿಲ್ಲವೋ ಆ ದಿನವು ತುಂಬಾ ದುಃಖಕರವು. ತುತ್ತೂರಿ ಶಬ್ದ ಬಾನಲ್ಲಿ ಕೇಳಲು ನನ್ನೇಸು ಮಹಾರಾಜನೇ ಬರುವ. ತುತ್ತೂರಿ ಶಬ್ದ ಬಾನಲ್ಲಿ ಕೇಳಲು ನನ್ನೇಸು ಮಹಾರಾಜನೇ ಬರುವ. ಏನ್ ಶುಭ ಸಿಸ್ಟರ್, ಬಾರಿ ಮೊಬೈಲಲ್ಲಿ ಚಾಟಿಂಗ್ ಮಾಡ್ತಾ ಇದ್ದಾಗೆ ಉಂಟು. ಮೈಕ್ ಹಲೋ, ನನ್ನದು ಯಾವಾಗ ಇದ್ದದೇ ಅಲ್ಲ, ನಿಮ್ಮದೇನು ಭಾರಿ ಚಂದ scene. ನಾನು ಯಾವಾಗಲೂ ಸ್ಟೈಲೇ ಬಿಡಿ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾತ್ರ ಚಾಟಿಂಗ್ ಮಾಡ್ತಾನೇ ಇರ್ತೀರಾ. ಇಲ್ಲೇನೋ ನೆಟ್ವರ್ಕ್ ಸಿಗ್ತದೆ, 4G 5G ಎಲ್ಲ ಸಿಗ್ತದೆ. ಪರಲೋಕಕ್ಕೆ ಹೋದ್ರೆ ಅಲ್ಲಿ ನೆಟ್ವರ್ಕ್ ಸಿಗ್ತದಾ ನಿಮ್ಗೆ? ಇಲ್ಲಿ 4G 5G ಅಲ್ಲ, ಅಲ್ಲಿ ಸೂಪರ್ ಫಾಸ್ಟ್. ಸೆಲ್ಫಿ ತೆಗೆಯುವುದು ಕಳಿಸು, ಸೆಲ್ಫಿ ತೆಗೆಯುವುದು ಕಳಿಸು. ಈಗೆಲ್ಲ ಇದ್ರೆ ಮೊದ್ಲಿಂಗ ಬಂದು ನಿಮ್ಮನ್ನು ಬಿಟ್ಟೋಗ್ಬಿಡ್ತಾನೆ, ಆಯ್ತಾ? ಸ್ವಲ್ಪ ಇದು ಮಾಡಿ ರೆಡಿ, ನಿಮ್ಮ ಜಾಗ್ರತೆ ಮಾಡ್ಕೊಳ್ಳಿ. ಓಹೋ, ಒಳ್ಳೆ ಲೈನಲ್ಲಿ ಕೂತಿದ್ದಾರೆ. ಇವರೆಲ್ಲ ಯಾರು? ಇವರೆಲ್ಲ ಬೇಡ, ಭಯಂಕರ ಖತರ್ನಾಕ್ ಜನ ಮಾರಿ ಇವರು. ಇವ್ರು ಬೇಡ ನನಗೆ. ಓಹೋ
ಓ ಇಲ್ಲಿ 5 ಜನ ಕೂತಿದಾರಲ್ಲ, ಇವರೆಲ್ಲ ನನ್ನ ರಾಜ್ಯಕ್ಕೆ ಪಕ್ಕ ಗ್ಯಾರಂಟಿ 100% ಬರೆದು ಕೊಟ್ಟಿದ್ದಾರೆ. ಇವರಂತೂ ಗ್ಯಾರಂಟಿಯೇ. ಸಹೋದರಿಯರೇ, ನಮ್ಮ ಮದಲಿಂಗನು ಬರಲಿಕ್ಕೆ ಟೈಮ್ ಆಗಿದೆಯಲ್ಲ, ನಾವೆಲ್ಲರೂ ವಾಕ್ಯವನ್ನು ಓದಿಕೊಂಡು ಸಿದ್ಧರಾಗೋಣ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 42ರಿಂದ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರಿ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳ್ಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ, ನೀವು ನೆನಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಸೀಮಾ ಸಿಸ್ಟರ್, ಅವರೇನೋ ಭಾರಿ ಎಣ್ಣೆ ಸಿದ್ಧತೆ ಅಂತ ಹೇಳ್ತಾ ಇದ್ದಾರೆ. ಎಣ್ಣೆ ಅಂದ್ರೆ ಏನಂತ ಕೇಳ್ಕೊಂಡು ಬರುವ ಬನ್ನಿ. ಗೀತಾ ಸಿಸ್ಟರ್, ಎಣ್ಣೆ ಮತ್ತೆ ದೀಪ ಅಂದ್ರೆ ಏನು? ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬೆಳಕಾಗಿರುವುದರಿಂದ ಆತನನ್ನು ಧರಿಸಿಕೊಂಡ ನಾವೆಲ್ಲರೂ ಈ ಲೋಕಕ್ಕೆ ಬೆಳಕಾಗಿದ್ದೀವಿ. ನಮ್ಮೊಳಗೆ ಆ ಬೆಳಕು ಪ್ರಕಾಶಿಸಬೇಕಾದರೆ ಪವಿತ್ರ ಆತ್ಮನೆಂಬ ಎಣ್ಣೆ ಬೇಕು. ಹೌದು ಸಿಸ್ಟರ್, ನೀವು ಹೇಳುವುದು ನಿಜ. ನಮ್ಮ ಕರ್ತನಾದ ಯೇಸು ಸ್ವಾಮಿ ಪರಿಶುದ್ಧನಾದ ದೇವರಾಗಿದ್ದಾರೆ. ಆತನ ಪರಿಶುದ್ಧತೆಯನ್ನು ಹೊಂದಿಕೊಂಡಂತ ನಾವು ಕೂಡ ಪವಿತ್ರಾತ್ಮೆಂಬ ಎಣ್ಣೆಯಿಂದ ತುಂಬಲ್ಪಟ್ಟವರಾಗಿರಬೇಕು. ಅಯ್ಯೋ, ಬಾರಿ ಇವರಷ್ಟೇ ತಲ್ಪಡ್ತಾರೆ ಅಂತ ಕಾಣುತ್ತೆ. ಯಾವಾಗ ನೋಡಿದ್ರು ಮೊದ್ಲಿಂಗ ಅಂತ ಅನ್ಕೊಂತ ಕೂತಿರ್ತಾರೆ. ಇವ್ರ ಕತೆ ಗೊತ್ತಾ ಸಿಸ್ಟ್ರೆ? ಹೋದ ವಾರ ಪಕ್ಕದ ಹಳೆಗೆ ಸುವಾರ್ತೆ ಸಾರ್ಲಿಕ್ಕೆ ಅಂತ ಹೋಗಿದ್ರಲ್ಲ, ಅಲ್ಲಿ ಏನಾಗಿದೆ ಗೊತ್ತಾ? ಏನಾಗಿದೆ? ಸರಿ ಹೊಡೆದಿದ್ದಾರೆ ಇವರಿಗೆಲ್ಲ. ಹೌದು, ಮುಖಕ್ಕೆ ಉಗ್ದಿದ್ದಾರೆ, ಕೆಟ್ಟದಾಗಿ ಬೈದಿದ್ದಾರೆ. ಅಷ್ಟೇ ಯಾಕೆ ಮುಖಕ್ಕೆ ಆಸಿಡ್ ಹಾಕಿದ್ದಾರೆ. ಇಷ್ಟಾದ್ರೂ ಇವಳಿಗೆ ನಾಚಿಕೆನೇ ಇಲ್ಲ. ಹೌದಲ್ವಾ? ಅದು ಬೇಡಿ ಸಿಸ್ಟ್ರೆ, ಹೋದ್ವಾರ ಮೆಸೇಜ್ ಕೊಟ್ರಲ್ಲ, ಯಾರಿಗ್ ಗೊತ್ತಾ? ನೋಡಿ ಇಲ್ಲಿ ಬಿಳಿ ಸೀರೆ ಉಟ್ಕೊಂಡು ಕೂತಿದಾರಲ್ಲ ಇವರಿಗೆ, ಅದು ಸಹ ಬಿಡು ಮಾರೈತಿ. ಹಿಂದಿನ ವಾರ ಪಾಸ್ಟರ್ ಮೆಸೇಜ್ ಕೊಟ್ರಲ್ಲ, ಯಾರಿಗ್ ಗೊತ್ತಾ? ನೋಡಿ ಇಲ್ಲಿ ಗೊರಕೆ ಹೊಡಿತಿದ್ದಾಳಲ್ಲ ಇವಳಿಗೆ. ಮತ್ತೆ ಚರ್ಚಿಗೆ ಬರ್ತೀವಿ ಹೇಳ್ತಾರೆ, ಮಾನಸಾಂತರ ಹೊಂದಿದೀವಿ ಹೇಳ್ತಾರೆ, ವಾಕ್ಯಗಳನ್ನ ನಾವೇ ಓದಿದೀವಿ ಹೇಳ್ತಾರೆ, ಮೊದಲಿಂಗ ಬಂದು ಇವರನ್ನೇ ಕರ್ಕೊಂಡು ಹೋಗುದು ಅಂತ ಸಹ ಹೇಳ್ತಾರೆ. ಇವರನ್ನೆಲ್ಲ ಕರ್ಕೊಂಡು ಹೋಗ್ತಾರಾ? ನಮ್ಮನ್ನೇ ಕರ್ಕೊಂಡು ಹೋಗುದು. ಅದು ಬಿಡಿ, ಚರ್ಚ್ ಟೈಮಿಂಗ್ಸ್ ಎಷ್ಟು ಗೊತ್ತಾ? ಕರೆಕ್ಟ್ ಆಗಿ 10 ಗಂಟೆಗೆ ಚರ್ಚಲ್ಲಿ ಇರ್ಬೇಕು. ಆದ್ರೆ ನಾನ್ ಬರುದು ಎಷ್ಟು ಗಂಟೆಗೆ ಗೊತ್ತಾ? ಎಷ್ಟು ಗಂಟೆಗೆ? 10:30 ಬರುದು. ಯಾಕೆ ಗೊತ್ತಾ? ಬೇಗ ಬಂದ್ರೆ ಪಾಸ್ಟ್ರು ಪ್ರೇಯರ್ ಮಾಡ್ಲಿಕ್ಕೆ ಹೇಳ್ತಾರೆ, ಅದಕ್ಕೆ ನಾನು ಲೇಟಾಗಿ ಬರುದು. ಅದು ಸಹ ಬಿಡಿ ಸಿಸ್ಟ್ರೆ, ನೀವ್ ಎಷ್ಟು ಗಂಟೆಗೆ ಬರುದು? ನಾನು 10:45ಗೆ ಬರೋದಪ್ಪ. ಅಯ್ಯೋ, ಇಷ್ಟು ಲೇಟಾಗಿ ಬಂದ್ರೆ ನಿಮ್ಮನ್ನ ಮೊದಲಿಂಗ ಕರ್ಕೊಂಡೋಗಲ್ಲ, ಇಲ್ಲೇ ಬಿಟ್ಟೋಗ್ತಾರೆ. ನೀನೇ ಬರೋದು ಲೇಟು, ಮತ್ತೆ ನನಗೆ ಹೇಳ್ತೀಯಾ? ಅದು ಬಿಡಿ. ಇಲ್ಲಿ ಕೂತಿದಾರೆ ನೋಡಿ, ಮೇಕಪ್ ರಾಣಿ ರೀಟಾ ಸಿಸ್ಟರ್. ಯಾವಾಗ ನೋಡಿದ್ರು ಮೇಕಪ್ ಮಾಡ್ತಾನೇ ಇರ್ತಾರೆ, ಮೇಕಪ್ ರಾಣಿ. ಹೋದ್ವಾರ 10,000 ಸೀರೆ ತಂದ್ರಂತೆ. ನೋಡೇ ಇದು ಸೀರೆ ಚೆನ್ನಾಗಿದೆ ಅಂತ ನನಗೆ ತೋರಿಸ್ತಾರೆ. ನಮ್ಗೆ 10,000 ಸೀರೆ ತಗೊಳಕ್ ಅದು ಬಿಡಿ. ಇಲ್ಲಿ ಕೂತಿದಾರೆ ನೋಡಿ ಸುಭಾಷ್ ಸಿಸ್ಟರ್. ಯಾವಾಗ ನೋಡಿದ್ರು ಅಲ್ಲಿ ಪಾಸ್ಟರ್ ಮೆಸೇಜ್ ಕೊಡ್ತಿರ್ತಾರೆ, ಬರೀ ಚಾಟಿಂಗ್ ಮಾಡ್ತಾನೆ ಇರೋದು. ಅಲ್ಲಿ ಮಧು ಬ್ರದರ್ಗೆ ಯಾವಾಗಲೂ ಮೆಸೇಜ್ ಕಳಿಸ್ತಾನೆ ಇರೋದು. ನಂಗೆ ಗೊತ್ತೇ ಇರಲಿಲ್ಲ ಸಿಸ್ಟ್ರೆ. ಅಯ್ಯೋ, ಅದು ಬಿಡಿ. ಇವ್ರನ್ನ ನೋಡಿ, ಇಲ್ಲಿ ಕೂತಿದ್ದಾರೆ ನೋಡಿ, ಯಾವಾಗ ನೋಡಿದ್ರು ಬೈಬಲ್ ಓದೋದು, ಪ್ರೇಯರ್ ಮಾಡೋದು. ಬಿಳಿ ಸೀರೆ ಉಟ್ಕೊಂಡು ಕೂತ್ಕೊಂಡ್ರೆ ಮೊದ್ಲಿಂಗ ಬಂದು ಕರ್ಕೊಂಡು ಹೋಗ್ತಾನೆ ಅನ್ಕೊಂಡಿದ್ದಾರೆ. ಇಲ್ವೇ ಇಲ್ಲ, ಇವರನ್ನೆಲ್ಲ ಕರ್ಕೊಂಡು ಹೋಗೋದೇ ಇಲ್ಲ. ಈ ಸಭೆ ಬೆಳಿಲಿಕ್ಕೆ ಕಾರಣ ಯಾರು ಗೊತ್ತಾ? ಯಾರು ಸಿಸ್ಟ್ರೆ? ನಾನೇ. ಈ ಸಭೆ ಬೆಳಿಲಿಕ್ಕೆ ನಾನೇ ಕಾರಣ. ಎಲ್ಲರೂ ಹೇಳ್ತಾರೆ ಇವರೆಲ್ಲ ಕಾರಣ ಅಂತ, ಆದರೆ ಇಲ್ವೇ ಇಲ್ಲ. ಈ ಸಭೆ ಬೆಳಿಲಿಕ್ಕೆ ನಾನೆಷ್ಟೆಲ್ಲ ಉಪವಾಸ ಪ್ರಾರ್ಥನೆ ಮಾಡಿದ್ದೀನಿ, ಕಣ್ಣೀರಿನ ಪ್ರಾರ್ಥನೆ ಮಾಡಿದ್ದೀನಿ, ಮೊಣಕಾಲು ಪ್ರಾರ್ಥನೆ ಮಾಡಿದ್ದೀನಿ. ಅಷ್ಟೇ ಯಾಕೆ ಸಿಸ್ಟರ್, ನಮ್ಮ ಸಭೆಯಲ್ಲಿ ಯಾವಾಗ ನೋಡಿದ್ರು ಕರೆಂಟ್ ಹೋಗ್ತಾ ಇತ್ತು. ಆ ಜನರೇಟರ್ ತಂದಿದ್ದೆ ಯಾರು ಗೊತ್ತಾ? ಯಾರು ಸಿಸ್ಟ್ರೆ? ನಾನೇ. ಅಯ್ಯೋ, ನೀವಾ? ಹೌದು. ಅಷ್ಟೇ ಯಾಕೆ ಸಿಸ್ಟರ್, ಅಲ್ಲಿ ಹೊರಗೆ ಶೂ ಸ್ಟ್ಯಾಂಡ್ ಇದೆ ನೋಡಿ, ಎಲ್ಲರ ಚಪ್ಪಲ್ ಎಲ್ಲಿ ಅಂದ್ರೆ ಅಲ್ಲಿ ಬೀಳ್ತಾ ಇತ್ತು. ಆ ಶೂ ಸ್ಟ್ಯಾಂಡ್ ತಂದಿದ್ದು ಕೂಡ ನಾನೇ. ಓ, ಮತ್ತೆ ಮೊದ್ಲಿಂಗ ನಮ್ಮನ್ನು ಬಿಟ್ಟು ಹೋಗ್ತಾರ? ನಿಜವಾಗ್ಲೂ ಇಲ್ಲ, ನಮ್ಮನ್ನೇ ಕರ್ಕೊಂಡು ಹೋಗೋದಪ್ಪ. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೀವಿ, ನಮ್ಮನ್ನ ಬಿಟ್ಟು ಹೋಗ್ತಾರ? ಏನಿದ್ರು ಇವ್ರನ್ನೇ ಬಿಟ್ಟು ಹೋಗೋದು. ನಮ್ಮನ್ನಂತರೂ ಕರ್ಕೊಂಡು ಹೋಗ್ತಾ ಇರ್ತಾರಪ್ಪ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ರಂತೆ. ಯಾವಾಗ ನೋಡಿದ್ರು ಇದು ನಿದ್ದೆನೆ ಮಾಡ್ತಾ ಇರ್ತದೆ. ಅಯ್ಯೋ ದೇವ್ರೆ. ಅಯ್ಯೋ,
ಮೊದಲಿಂಗನ್ ಬರ್ತಿದ್ದಾನೆ. ತುತ್ತೂರಿ ಶಬ್ದ ಸೀಮಾ ಸಿಸ್ಟ್ರೇ. ಅಯ್ಯೋ ಅದು ತುತ್ತೂರಿ ಶಬ್ದ ಅಲ್ಲ ಸಿಸ್ಟರೇ, ಅದು ಇವಳು ಗೊರಕೆ ಸೌಂಡು. ಅಯ್ಯೋ ನನಗೆ ಗೊತ್ತಿತ್ತು ಸಿಸ್ಟ್ರೇ, ನಾನು ಸುಮ್ಮನೆ ಹೇಳಿದೆ. ಅಯ್ಯೋ ಬರೀ ಇದೇ ಆಯ್ತು ನಿಮ್ದು. ಸಿಸ್ಟರ್ಸ್, ಎಲ್ಲರೂ ದೀಪ ಮತ್ತು ಎಣ್ಣೆ ಸಿದ್ಧ ಮಾಡಿಕೊಂಡಿದ್ದೀರಾ? ಮೊದಲಿಂಗ ಬರ್ಲಿಕ್ಕೆ ಹೌದೌದು, ಸಿದ್ಧ ಮಾಡಿಕೊಂಡಿದ್ದೀರಲ್ಲ? ಸಿದ್ಧ ಮಾಡಿದ್ದೇವೆ. ಯಾವ ವಿಷಯದಲ್ಲಿಯೂ ಚಿಂತೆ ಮಾಡಬೇಡಿರಿ. ನಮ್ಮ ಸಿದ್ಧತೆ ಸರಿಯಾಗಿದ್ದರೆ ನಾವು ಪ್ರಾರ್ಥನೆ, ವಿಜ್ಞಾಪನೆ, ಆರಾಧನೆ ಇತರಿಗೋಸ್ಕರ ಸಂತೈಸುವುದಾದರೆ ಕರ್ತನು ನಮ್ಮನ್ನು ಎತ್ತಿಕೊಂಡು ಹೋಗುತ್ತಾನೆ. ನಾವು ಯಾವ ವಿಷಯದಲ್ಲಿ ಕೂಡ ಚಿಂತೆ ಮಾಡದೆ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡುವುದಾದರೆ ತಕ್ಷಣ ದೇವರು ನಮ್ಮನ್ನು ಯೇಸು ಸ್ವಾಮಿ ಕರ್ಕೊಂಡು ಹೋಗುತ್ತಾನೆ. ತುತ್ತೂರಿ ಶಬ್ದ ಕೇಳ್ತಾ ಉಂಟು. ನಮ್ಮ ದೀಪನ ನಾವು ಸಿದ್ಧ ಮಾಡ್ಕೊಳ್ಳೋಣ. ಬೆಂಕಿ ಹಚ್ಚಿ. ಅಯ್ಯೋ ನಮ್ಮ ಎಣ್ಣೆ ನಾವು ಸಿದ್ಧತೆ ಮಾಡ್ಕೊಳ್ಳೇ ಇಲ್ಲ. ಅಯ್ಯೋ ನಮ್ಮ ಎಣ್ಣೆ ಖಾಲಿಯಾಗಿದೆ. ಅವ್ರ ಹತ್ರ ಹೋಗಿ ಒಂದ್ ಸ್ವಲ್ಪ ಎಣ್ಣೆ ಕೇಳುವ ಬನ್ನಿ. ಸಿಸ್ಟರ್ ನಮ್ಗೊಂಚೂರು ಎಣ್ಣೆ ಕೊಡ್ಬೋದಾ? ನಮ್ಮ ಎಣ್ಣೆ ಖಾಲಿಯಾಗಿದೆ. ಇಲ್ಲ ಸಿಸ್ಟರ್, ನಿಮಗೆ ಕೊಟ್ರೆ ನಮಗೂ ಸಾಲುವುದಿಲ್ಲ, ನಿಮಗೂ ಸಾಲುವುದಿಲ್ಲ. ನೀವು ಹೋಗಿ ಮಾರಾಟ ತಕೊಳ್ಳಿ ಸಿಸ್ಟರ್. ಅದಕ್ಕೆ ಹೇಳಿದ್ದು ಸೀಮಾ ಸಿಸ್ಟರ್, ಈ ಬಿಳಿ ಸೀರೆ ಸಾವಾಸನೆ ಬೇಡ. ನಾವು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಬೇಗ ಬರ್ತದೆ, ಆಯ್ತಾ? ಅಮೆಝಾನ್ ಅಲ್ಲಿ ಆರ್ಡರ್ ಮಾಡುವ? ಬೇಡ ಸಿಸ್ಟರ್, ಅಮೆಝಾನ್ ಆದ್ರೆ ಲೇಟ್ ಆಗ್ತದೆ. ಇಲ್ಲೇ ಪಕ್ಕದಲ್ಲಿ ನಮ್ಮ ರಫೈಲ್ ಅಂಗಡಿ ಇದೆ, ಅಲ್ಲಿಗೆ ಹೋಗಿ ತರುವ. ರಫೈಲ್ ಬ್ರದರ್ ಅಂಗಡಿಗೆ ಹೋದ್ರೆ ಲೇಟ್ ಆಗ್ತದೆ. ನಾವು ಆಕಾಶದಿಂದ ಇವತ್ತು ಎಣ್ಣೆ ಸುರಿಸುವ. ಅವ್ರ ಹತ್ರನೂ ಬೇಡ, ಯಾರ ಹತ್ರನೂ ಬೇಡ, ಆಕಾಶದಿಂದಾನೇ ಪ್ರಾರ್ಥನೆ ಮಾಡಿ ಸುರಿಸುವ, ಆಯ್ತಾ? ಹಾಲೆಲೂಯಾ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಆ ಪವಿತ್ರಾತ್ಮನ ಎಣ್ಣೆ ಈಗಲೇ ಇಳಿಯಲಿ ಸ್ವಾಮಿ, ಆಕಾಶದಿಂದ ಈಗಲೇ ಇಳಿಯಲಿ ಕರ್ತನೇ ರಾಜ. ಹಾಲೆಲೂಯಾ. ನನ್ನ ಮೊಬೈಲ್ ಸಿ-ಪಿನ್ ಚಾರ್ಜರ್ ಬೇಕು ಸ್ವಾಮಿ. ನನ್ನ ಮೊಬೈಲ್ ಆನ್ ಆಗ್ತಾ ಇಲ್ಲ, ಚಾರ್ಜರ್ ಖಾಲಿಯಾಗಿದೆ. ಸಿ-ಪಿನ್ ಚಾರ್ಜರ್ ಈಗಲೇ ಇಳಿರಿ ಕರ್ತನೆ. ಎಣ್ಣೆ ಇಳಿತಾ ಇಲ್ಲ ನಿಮ್ಗೆ ಸಿ-ಪಿನ್ ಚಾರ್ಜರ್ ಚಿಂತೆ ಇಲ್ಲ ಎಣ್ಣೆ ಕೇಳುವ. ಓಕೆ. ಸುರಿಸಯ್ಯ ಏಸಯ್ಯ ಅಗ್ನಿಯ ಅಭಿಷೇಕ. ಅಯ್ಯೋ ಸಿಸ್ಟರ್, ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ರು ಎಣ್ಣೆನೇ ಸುರಿಲಿಲ್ಲ. ಆ ಏಸಪ್ಪ ಲೇಟ್ ಆಗಿ ಎಣ್ಣೆ ಸುರಿಸ್ತಾರೆ. ನೀವ್ ಹೇಳಿದಾಗೆ ರಫೈಲ್ ಬ್ರದರ್ ಅಂಗಡಿಗೆ ಹೋಗಿ ಎಣ್ಣೆ ತರುವ, ಆಯ್ತಾ? ಬನ್ನಿ ನಾವು ಬೇಗ. ಇವಳಿಂದ ನಿದ್ರೆ ಮಾಡ್ತಾ ಇರ್ಲಿ, ನಾವು ಎಣ್ಣೆ ತರುವ. ಬನ್ನಿ ಹೋಗುವ. ಅಯ್ಯೋ, ನಾವು ಈಗ ರಫಾಲ್ ಬ್ರದರ್ ಅಂಗಡಿಗೆ ಹೋಗಿದ್ದಕ್ಕೆ ಬೇಗ ಎಣ್ಣೆ ಸಿಕ್ತಾ, ಆಯ್ತಾ? ಇಲ್ಲ ಅಂತ ಹೇಳಿದ್ರೆ ಆಕಾಶದಿಂದ ಇಳಿಯುವಾಗ ಲೇಟ್ ಆಗ್ತಿತ್ತು. ಅಯ್ಯೋ, ಮೊದಲಿಂಗ ಬಂದು ಆಯ್ತು, ಅವ್ರನ್ನ ಕರ್ಕೊಂಡು ಹೋಗಿ ಆಯ್ತು. ನೀವಾಗ ಈಗ ಎಣ್ಣೆ ತಂದ್ರ? ಅಯ್ಯೋ ದೇವ್ರೆ, ಬಂದಾಗಿ ಆಯ್ತಾ? ಹೌದು, ನಿದ್ರೆನೆ ಹೊಡಿತಾ ಇದ್ದಾಳೆ. ಅಯ್ಯೋ, ಮೊದಲಿಂಗ ಬಂದು ಆಯ್ತು, ಅವ್ರನ್ನ ಕರ್ಕೊಂಡು ಹೋಗಿ ಆಯ್ತು. ಅಯ್ಯೋ, ನನ್ನ ಹಾಳಾದ ನಿದ್ರೆಯಲ್ಲಿ ಆಶೀರ್ವಾದನೇ ಕಳ್ಕೊಂಡ್ಬಿಟ್ಟೆ. ಬನ್ನಿ. ಅಯ್ಯೋ, ಆ ಪರಲೋಕನ ಇವತ್ತು ನಾವು ತೆರೆಸುವ. ದೇವರು ನಮ್ಮನ್ನು ಬಿಟ್ಟು ಹೋಗೋದು ಬೇಡ, ಆತನ ಸಾನ್ನಿಧ್ಯಕ್ಕೆ ನಾವು ಸೇರುವ. ದೇವರೇ, ನಮ್ಮನ್ನು ಕ್ಷಮಿಸು ಕರ್ತನೆ. ಇವತ್ತು ನಾವು ತಪ್ಪು ಮಾಡಿ ನಿನ್ನ ಸಾನ್ನಿಧ್ಯವನ್ನು ನಾವು ಕಳ್ಕೊಂಡಿದ್ದೇವೆ ರಾಜ. ಆ ಪರಲೋಕದ ಸೌಭಾಗ್ಯವನ್ನು ನಾವು ಕಳ್ಕೊಂಡಿದ್ದೇವೆ ಸ್ವಾಮಿ. ಆ ಪವಿತ್ರಾತ್ಮ ಅಭಿಷೇಕದ ತೈಲ ನಮಗೆ ಗೊತ್ತಿತ್ತು, ಆದ್ರೂ ಸಹ ನಾವು ಈ ಲೋಕದ ಆಶೆಗೆ ಒಳಗಾಗಿ ನಿನ್ನ ಸಾನ್ನಿಧ್ಯಕ್ಕೆ ಪಶ್ಚಾತ್ತಾಪ ಪಡೆದೆ ಸ್ವಾಮಿ. ಅಪ್ಪ, ತಪ್ಪು ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸು ಕರ್ತನೆ. ಒಂದು ಸಾರಿ ನಮ್ಮನ್ನು ಕ್ಷಮಿಸಿ ನಿನ್ನ ರಾಜ್ಯಕ್ಕೆ ಕರೆದುಕೋ. ಅಯ್ಯೋ, ಆ ರಾಜ್ಯವನ್ನು ನಾವು ಕಳೆದುಕೊಂಡ್ವಿ. ಅಯ್ಯೋ, ನಿಮ್ಮನ್ನು ನಾನು ಅರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ.
ಅಯ್ಯೋ, ಇವತ್ತು ನಮ್ಮ ತಪ್ಪಿಗೋಸ್ಕರ ಇವತ್ತು ನಾವು ಕೈ ಬಿಡಲ್ಪಟ್ಟವರಾದ್ವಿ. ಈ ಲೋಕದಲ್ಲಿ ನಮಗೆಲ್ಲ ಗೊತ್ತಿತ್ತು, ದೇವರ ವಾಕ್ಯ ಗೊತ್ತಿತ್ತು, ಪ್ರಾರ್ಥನಾ ಜೀವಿತ ಗೊತ್ತಿತ್ತು. ಆದರೂ ಯೇಸು ಸ್ವಾಮಿ ಬಂದರೆ ನೋಡಿದ್ರಾಯ್ತು ಕಡೆಗಳಿಗೆ ಎಂಬುದಾಗಿ ಇವತ್ತು ನಮ್ಮ ಆಶೀರ್ವಾದವನ್ನು ನಾವು ಇವತ್ತು ಕಳ್ಕೊಂಡ್ವಿ. ಹಲ್ಲೆಲೂಯಾ. ದೇವರೇ, ನಮ್ಮನ್ನು ಕ್ಷಮಿಸು ಕರ್ತನೆ, ನಮ್ಮನ್ನು ಕ್ಷಮಿಸು ಕರ್ತನೆ. ಹೌದು, ಇವತ್ತು ನನ್ನ ಸ್ಟೈಲಿಂದ ನನ್ನ ಆಶೀರ್ವಾದವನ್ನು ನಾನು ಕಳ್ಕೊಂಡೆ. ನನ್ನ ಹಾಳಾದ ನಿದ್ರೆಯಿಂದ ನಾನು ಆಶೀರ್ವಾದ ಕಳ್ಕೊಂಡ್ಬಿಟ್ಟೆ ಅಪ್ಪ ಯೇಸುವೆ. ಅಪ್ಪ, ಇವ್ರ ಬಗ್ಗೆ ನಾನು ಮಾತಾಡಿ ನನ್ನ ಆಶೀರ್ವಾದವನ್ನೇ ಕಳ್ಕೊಂಡೆ ಸ್ವಾಮಿ. ನನಗೆ ಸಮಯದ ಪ್ರಜ್ಞೆ ಇಲ್ಲದ ಕಾರಣ ನಾನು ಆಶೀರ್ವಾದನೇ ಕಳ್ಕೊಂಡ್ಬಿಟ್ಟೆ ತಂದೆ. ಸ್ತೋತ್ರಪ್ಪ. ಕ್ಷಮಿಸು ದೇವರೇ, ಹಾಲೆಲೂಯ. ನಮ್ಮನ್ನು ಕ್ಷಮಿಸು ಕರ್ತನೆ. ಸಾಧ್ಯವಾದರೆ ನಿನ್ನ ಬರೋಣ ತಡವಾಗಿದ್ರೆ ನಮ್ಮನ್ನು ಎತ್ತಿಕೋ ರಾಜ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಬರೋಣ ಹತ್ತಿರವಾಗಿದೆ. ನಾವೆಲ್ಲರೂ ನಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಹಾಲೆಲೂಯ. ತಂದೆಯಾದ ದೇವರು ಯೇಸು ಕ್ರಿಸ್ತನು ನಂಬಿ ನಾವು ನಮ್ಮ ಪಾಪಗಳಿಂದ ನಾವು ಕ್ಷಮಿಸಲ್ಪಟ್ಟವರಾಗಿ ಪಶ್ಚಾತ್ತಾಪಪಟ್ಟು ಮಾನಸಾಂತರ ಹೊಂದಿ ದೀಕ್ಷಾ ಸ್ನಾನ ಹೊಂದಿಕೊಂಡವರಾಗಿದ್ದುಕೊಂಡು ಆತನ ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿ ನಾವು ಪಾಲ್ಗೊಂಡವರಾಗಿದ್ದುಕೊಂಡು ಪರಿಶುದ್ಧ ಜೀವಿತ ನಡೆಸಬೇಕೆಂಬುದಾಗಿ ಇವತ್ತು ನಮ್ಮ ಯೇಸು ಸ್ವಾಮಿ ಇಷ್ಟಪಡಲಿಕ್ಕಿದ್ದಾನೆ ಪ್ರಿಯರೇ. ಇವತ್ತು ಒಂದು ವೇಳೆ ನಾವು ನಮ್ಮ ಸಿದ್ಧತೆ ಮಾಡಿಕೊಳ್ಳದಿದ್ದರೆ ಆತನ ಬರೋಣ ಹತ್ತಿರವಾಗಿದೆ. ಇವತ್ತು ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಈ 10 ಜನರಲ್ಲಿ ಎಲ್ಲರಿಗೂ ದೇವರ ವಾಕ್ಯ ಸಿಕ್ಕಿತ್ತು. ದೇವರ ಸಭೆಯಲ್ಲಿ ಅವರು ವಾಕ್ಯದಲ್ಲಿ ಬೆಳೆದಿದ್ರು ಅವರು. ಆದರೆ ಅವರ ಒಂದು ಅಹಂಕಾರದ ಜೀವಿತದಿಂದ ಸ್ವಲ್ಪ ಜನರು ತಳ್ಳಲ್ಪಟ್ಟಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅವ್ರು ಇನ್ನೇನೋ ದೇವರು ಬರ್ತಾರೆ, ಆ ಬಂದ ಸಮಯದಲ್ಲಿ ನಾವು ಕ್ಷಮಾಪಣೆಯೊಂದಿಗೆ ನಮ್ಮ ಜೀವಿತವನ್ನು ಸಿದ್ಧ ಮಾಡಿಕೊಳ್ಳುವ ಎಂಬುದಾಗಿ ನೋಡುವಾಗ ಅವರು ಇನ್ನೂ 5 ಜನ ಬುದ್ಧಿವಂತೆಯರು ಪರಲೋಕ ರಾಜ್ಯಕ್ಕೋಸ್ಕರ ಏನೇನು ಸಿದ್ಧತೆಗಳು ಬೇಕೋ ಅದೆಲ್ಲವನ್ನು ಅವರು ಸಿದ್ಧ ಮಾಡಿಕೊಂಡು ಆತನ ರಾಜ್ಯಕ್ಕೆ ಎತ್ತಲ್ಪಟ್ಟರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 1 ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ 2ನೇ ವಚನ ಹೀಗೆ ಹೇಳ್ತದೆ, ರಾತ್ರಿಯ ವೇಳೆಯಲ್ಲಿ ಕಳ್ಳನು ಬರುವಾಗೆ ನಾನು ಬರ್ತೇನೆ, ಕರ್ತನು ಪ್ರತ್ಯಕ್ಷವಾಗುವ ದಿನದಲ್ಲಿ. ಹಾಲೆಲೂಯಾ. ಮುಂಚೆ ನಿಮಗೆ ಗೊತ್ತಿದೆ ಎಂಬುದಾಗಿ, ಚೆನ್ನಾಗಿ ನಿಮಗೆ ಗೊತ್ತಿದೆ ಎಂಬುದಾಗಿ, ಆ ದಿನವು ಆ ಸಮಯವು ಸಮಾಧಾನವಾಗಿಯೂ ನಿರ್ಭಯವಾಗಿದೆ ಎಂದು ಜನರು ತಿಳಿದುಕೊಳ್ಳುವಾಗಲೇ ಅಲ್ಲಿ ಪ್ರಸವ ವೇದನೆಯು, ಗರ್ಭಿಣಿಗೆ ಪ್ರಸವ ವೇದನೆಯು ಬರುವ ರೀತಿಯಲ್ಲಿ ಆತನ ಬರೋಣ ಹತ್ತಿರವಾಗಿದೆ. ಹಾಗಾಗಿ ನಾವು ಹಗಲಿನವರಾಗಿದ್ದುಕೊಂಡು ಬೆಳಕಿನವರಾಗಿದ್ದುಕೊಂಡು ಎಚ್ಚರವಾಗಿದ್ದುಕೊಂಡು ಸ್ವಸ್ಥ ಚಿತ್ತರಾಗಿದ್ದುಕೊಂಡು ಆತನ ರಾಜ್ಯಕ್ಕೆ ನಾವು ಸೇರಬೇಕಾಗಿದೆ. ಹಾಲೆಲೂಯಾ. ನಮ್ಮ ಗುಣ ಸ್ವಭಾವಗಳನ್ನು ನಾವು ಚೇಂಜ್ ಮಾಡಿಕೊಂಡು ದೇವರ ರಾಜ್ಯಕ್ಕೆ ನಾವು ಸೇರಬೇಕಾಗಿದೆ. ಮತ್ತು ಪ್ರಕಟಣೆ 3:3ರಲ್ಲಿ ನಾವು ಹೊಂದಿದ ಉಪದೇಶವು ಕೇಳಿದ ರೀತಿಯನ್ನು ಕೇಳಿಕೊಂಡು ನೀನು ನಡೆದುಕೋ, ನೀನು ಜಾಗರೂಕನಾಗಿರು, ನೀನು ಕಾಪಾಡಿಕೊಡು, ದೇವರ ಕಡೆಗೆ ನೀನು ತಿರುಗಿಕೋ, ರಾತ್ರಿಯ ವೇಳೆಯಲ್ಲಿ ಕಳ್ಳನು ಬರುವಾಗೆ ಬರ್ತಾನೆಂಬುದಾಗಿ ಎಚ್ಚರವಾಗಿರುವ ಎಂಬುದಾಗಿ. ಇವತ್ತು ನಮಗೆ ಕೊಟ್ಟಿರುವಂಥ ತಲಾಂತುಗಳನ್ನು ನಾವು ಉಪಯೋಗಿಸದಿದ್ದರೆ, ನಾವು ಫಲ ಕೊಡದಿದ್ದರೆ ನಾವು ತಳ್ಳಲ್ಪಡ್ತೇವೆ, ಕೈ ಬಿಡಲ್ಪಟ್ಟವರಾಗಿರ್ತೇವೆ ಎಂಬುದಾಗಿ. ಕೈ ಬಿಡಲ್ಪಟ್ಟವರಂತ ಹೇಳಿದರೆ ಇನ್ನೊಂದು ಚಾನ್ಸ್ ಅವರಿಗೆ ಉಂಟು. ಬುದ್ಧಿ ಇಲ್ಲದ ಕನ್ನಿಕೆಗೆ ಕೈ ಬಿಡಲ್ಪಟ್ಟವರಾದ್ರೂ ಅವರಿಗೆ ಇನ್ನೊಂದು ಚಾನ್ಸ್ ಉಂಟು. ಎಲ್ಲಿ ಅಂದರೆ ಕ್ರಿಸ್ತ ವಿರೋಧಿಯ ಸಮಯದಲ್ಲಿ ಅವರು ರಕ್ತ ಸಾಕ್ಷಿಯಾಗಿ ಅವರು ಸಾಯಬೇಕು. ಆ ಹಿಂಸೆಯ ಕಾಲದಲ್ಲಿ ಅವರು ಪರಲೋಕಕ್ಕೆ ಎತ್ತಲ್ಪಡುವವರಾಗಿದ್ದಾರೆ. ಅಂತ ಒಂದು ಸಂದರ್ಭಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡದೆ ಈ ಸಮಯದಲ್ಲಿ ಆತನೊಂದಿಗೆ ನಾವು ಚಲಿಸುವ, ಆತನ ಪರಿಶುದ್ಧ ರಾಜ್ಯಕ್ಕೆ ಸೇರಲಿಕ್ಕೆ ಏನೇನು ಸಿದ್ಧತೆಗಳು ಬೇಕೋ ಆ ಪವಿತ್ರಾತ್ಮ ಎಂಬ ಎಣ್ಣೆಯನ್ನು ನಾವು ಹೊಂದಿಕೊಂಡು ಇವತ್ತು ನಾವು ಆಶೀರ್ವಾದವನ್ನು ಕಳೆದುಕೊಂಡವರಾಗಿ ಅಲ್ಲ, ಆಶೀರ್ವಾದವನ್ನು ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ದೇವರು ಕೃಪೆ ಮಾಡಲಿ. ನಮ್ಮ ಸಿದ್ಧತೆಗೆ ನಾವು ಸಿದ್ಧರಾಗೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.